ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಭಾನುವಾರದ ಮುಂಜಾನೆಯ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುವ. ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮತ್ತು ದಾವರ್ತಿ ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪವಿತ್ರನಾದ ದೇವರನ್ನು, ಆತ್ಮನಾದ ದೇವರನ್ನು ಪವಿತ್ರತೆಯಲ್ಲಿ ಆತ್ಮದಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಅಡ್ಡಿಯಾಗಿರುವಂತಹ ಎಲ್ಲ ಪಾಪ ಕಲ್ಮಶಗಳನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸು. ಈ ಮುಂಜಾನೆಯಲ್ಲಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಇಂದಿನ ಆರಾಧನೆಯನ್ನು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವೆಲ್ಲರೂ ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇಲೆ. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದೇವರ ಸನ್ನಿಧಾನದಲ್ಲಿ ಈ ವಾರದ ಮೊದಲನೇ ದಿನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಪ್ರತ್ಯೇಕವಾಗಿ ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ಬರಲಿರುವ ಈ ಒಂದು ವಾರದಲ್ಲಿ ದೇವರ ಸಂರಕ್ಷಣೆಗೋಸ್ಕರವಾಗಿ, ದೇವರ ಒದಗಿಸುವಿಗೋಸ್ಕರವಾಗಿ ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ, ಬನ್ನಿ ಆತ್ಮನಾದ ದೇವರನ್ನು ಆತ್ಮದಲ್ಲಿ ಆರಾಧಿಸಿ ಆತನ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಪ್ರಾರಂಭದಲ್ಲಿ ಮಹಿಮೆಪಡಿಸುವ. ನಿನ್ನ ಹೊರ್ತು ಇರಲಾರೆ ಪ್ರಾಣ ಪ್ರಿಯ ಯೇಸುವೇ, ನಿನ್ನ ಮೂಲ್ಯ ರಕ್ತಧಾರೆ ಜೀವ ಕೊಟ್ಟಿತೆ ನಗೆ, ಕ್ಷಣವೊತ್ತು ನಿನ್ನ ಐಕ್ಯ ನಂಗೆ ತಪ್ಪಿ ಹೋದರೆ, ಪ್ರಾಣಕ್ಕಿಲ್ಲ ನಿಜ ಸೌಖ್ಯ ದುಃಖ ಕ್ರಾಂತನಾಗುವೆ, ನಿನ್ನ ಹೊರ್ತು ಗೆಲ್ಲಲಾರೆ ನನ್ನಲ್ಲಿಲ್ಲ ತ್ರಾಣವು, ಏದೆಗುಟ್ಟು ನಿಲ್ಲಲಾರೆ ಶತ್ರು ಮೇಲೆ ಬೀಳಲು, ನನ್ನ ಆಳೆ ದುಸ್ವಭಾವ ಪೂರನಾಗೇಲಿತು, ಭ್ರಷ್ಟ ಮಾಡಿ ನನ್ನ ಜೀವ ನಿಂಗೆ ದೂರ ಮಾಡಿತು, ನಿನ್ನ ಹೊರ್ತು ಮಾಡಲಾರೆ ನಿನ್ನ ನ್ಯಾಯ ನೀತಿಯ, ನಾ ಸತ್ಕಾರ್ಯಗೈಯಲಾರೆ ನೀನು ಇದ್ದ
ವಿನಃ ಉಪಕಾರ ದಯ ನೀತಿ ಎಲ್ಲ ಒಳ್ಳೆ ಕ್ರಿಯೆಯು ಕಾನಿಕಾರ ಉಳ್ಳ ಪ್ರೀತಿ ನಿನ್ನ ಓರ್ತು ಹುಟ್ಟವು ನಿನ್ನ ಓರ್ತು ಕೊಡಲಾರೆ ಇಷ್ಟ ಫಲ ನಿನಗೆ ಇಲ್ಲದಿರೆ ಆತ್ಮದಾರೆ ಆತ್ಮ ಜೀವ ಬೆಳಕು ನೀನೇ ಇದ್ದು ನನ್ನ ಪ್ರಾಣ ಪುನರ್ಜೀವ ಪಾಡಿಸು ನಿನ್ನ ಹೊರ್ತು ಸಾಗಲಾರೆ ಮುಂದಿನ ಪ್ರಯಾಣದು ಗುರಿಗೆಂದು ಮುಟ್ಟಲಾರೆ ಸೋತೃ ಯಾತ್ರೆ ಕಷ್ಟದು ಮುಂದೆ ನಾಡೆ ಪ್ರಿಯ ಯೇಸು ತೋರು ನೀನಾಯೇ ಜಯ ಕ್ಷಣ ಕ್ಷಣ ನಿನ್ನ ವಾಣಿ ಕೇಳಲಿಸು ಒಡೆಯ ನಿನ್ನ ಹೊರ್ತು ಪಾಡಲಾರೆ ಮಾನದೋಳುಲ್ಲಾಸವ ಶಾಂತಿ ಎಂದು ಒಂದಲಾರೆ ನಿನ್ನ ಹೊರ್ತು ವ್ಯಾಕುಲ ಮನೆ ತುಂಬ ಲೋಕದಾರ್ತ್ಯ ಒಂದು ಹಣವಿದ್ದರು ಇಹದಾರ್ಥ ಪೂರ್ಣ ವ್ಯರ್ಥ ಏನು ಭಾಗ್ಯವಿಯವು ನಿನ್ನ ಹೊರ್ತು ಸಾಯಲಾರೆ ಜೀವಾದಂತ್ಯ ಕಾಲಕ್ಕೆ ಮೃತ್ಯು ನದಿ ದಾಟಲಾರೆ ನಿನ್ನ ಐಕ್ಯವಿಲ್ಲದೆ ಅಂತ್ಯಶ್ವಾಸ ಹೋಗುವಾಗ ಅತ್ತರವಿರೇಸುವೆ ಚಾಚಿ ನಿನ್ನ ಹಸ್ತ ಬೇಗ ಒಯ್ಯನ ಮೇಲಕ್ಕೆ. ಹಲ್ಲೆಲೂಯಾ. ಅತ್ಯಂತ ಶಾಂತವಾದಂಥ ಒಂದು ಹಾಡು. ಹಾಡಿನ ಒಂದೊಂದು ಚರಣಗಳು ಹೇಳ್ತಾ ಇದೆ, ನಿನ್ನ ಹೊರ್ತು ಇರಲಾರೆ ಪ್ರಾಣ ಪ್ರಿಯ ಯೇಸುವೆ, ನಿನ್ನ ಮೂಲ್ಯ ರಕ್ತಧಾರೆ ಜೀವ ಕೊಟ್ಟಿತೆನಗೆ. ಕ್ಷಣ ಹೊತ್ತು ನಿನ್ನ ಐಕ್ಯ ನನಗೆ ತಪ್ಪಿ ಹೋದರೆ ಪ್ರಾಣಕ್ಕಿಲ್ಲ ನಿತ್ಯ ಸೌಖ್ಯ, ದುಃಖ ಕ್ರಾಂತನಾಗುವೆ. ಎರಡನೇ ಚರಣ ಹೇಳ್ತಾ ಇದೆ, ನಿನ್ನ ಹೊರ್ತು ಗೆಲ್ಲಲಾರೆ ನನ್ನಲ್ಲಿಲ್ಲ ತ್ರಾಣವು, ಎದೆಗೊಟ್ಟು ನಿಲ್ಲಲಾರೆ ಶತ್ರು ಮೇಲೆ ಬೀಳಲು, ನನ್ನ ಹಳೆ ದುಸ್ವಭಾವ ಪೂರ ನನ್ನ ಗೆಲ್ಲಿತು,
ಭ್ರಷ್ಟ ಮಾಡಿ ನನ್ನ ಜೀವ ನಿಂಗೆ ದೂರ ಮಾಡಿತು. ಅಂದರೆ ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ನಾನು ಯುದ್ಧವನ್ನು ಗೆಲ್ಲಲಾರೆ. ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ಶತ್ರುಗಳ ಮೇಲೆ ಮುಂದೆ ಎದೆಗೊಟ್ಟು ನಿಲ್ಲಲಾರೆ. ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ನನ್ನ ಹಳೆ ದುಸ್ವಭಾವ ನನ್ನನ್ನು ಪೂರ್ಣವಾಗಿ ಗೆದ್ದಿತು. ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ನಾನು ಭ್ರಷ್ಟನಾಡಿ ನನ್ನ ಜೀವ ನಿನ್ನಿಂದ ದೂರ ಮಾಡಿತು. 3ನೇ ಚರಣ ಹೇಳ್ತಾ ಇದೆ, ನೀನು ನನ್ನ ಸಂಗಡ ಇಲ್ಲದಿದ್ದರೆ ನಿನ್ನ ನ್ಯಾಯ ನೀತಿಯನ್ನ ಮಾಡಲಾರೆ. ನೀನು ನನ್ನ ಸಂಗಡ ಇರದೆ ಹೋದರೆ ನಾನು ಸತ್ಕಾರ್ಯವನ್ನು ಗೈಯಲಾರೆ. ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ಎಲ್ಲ ಒಳ್ಳೆಯ ಕ್ರಿಯೆಯು ಉಪಕಾರ ದಯ ನೀತಿ ನನ್ನಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ಕನಿಕರವುಳ್ಳ ಪ್ರೀತಿ ನನ್ನಲ್ಲಿ ಹುಟ್ಟುವುದೇ ಇಲ್ಲ. ಸೊ 4ನೇ ಚರಣ ಹೇಳ್ತಾ ಇದೆ, ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ನೀನು ಇಷ್ಟಪಟ್ಟ ಫಲ ನಾನು ಕೊಡಲಾರೆ. ನೀನು ನನ್ನಲ್ಲಿ ಇಲ್ಲದೋದರೆ ನನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. 5ನೇ ಚರಣ ಹೇಳ್ತಾ ಇದೆ, ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ನನ್ನ ಮುಂದಿನ ಪ್ರಯಾಣವನ್ನು ನಾನು ಒತ್ತು ಸಾಗಲಾರೆ. ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ನಾನು ನನ್ನ ಗುರಿಯನ್ನ ಮುಟ್ಟಲಾರೆ. ಹಾಡುಗಾರನು ಹೇಳ್ತಾ ಇದ್ದಾನೆ, ನೀನು ನನ್ನ ಸಂಗಡ ಮುಂದೆ ನಡೆದು ಕ್ಷಣ ಕ್ಷಣಕ್ಕೂ ನಿನ್ನ ವಾಣಿಯನ್ನ ಕೇಳಿಸು. ಸೊ ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ನಾನು ಸಂತೋಷ ಪಡಲಾರೆ. ನೀನು ನನ್ನ ಸಂಗಡ ಇಲ್ಲದೆ ಹೋದರೆ ಶಾಂತಿಯನ್ನು ಹೊಂದಲಾರೆ. ಎಂದೆಂದಿಗೂ ವ್ಯಾಕುಲವೇ. ಮನೆ ತುಂಬ ಹೊನ್ನು ಹಣ ಎಲ್ಲವೂ ಇದ್ದರೂ ನೀನು ನನ್ನ ಸಂಗಡ ಇಲ್ಲದಿದ್ದರೆ ಏನು ಭಾಗ್ಯವೂ ಇಲ್ಲ. ಕೊನೆ ಚರಣದಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಹೊರ್ತು ಸಾಯಲಾರೆ ಜೀವದಂತ್ಯ ಕಾಲಕ್ಕೆ. ಮೃತ್ಯು ನದಿ ದಾಟಲಾರೆ ನಿನ್ನ ಐಕ್ಯವಿಲ್ಲದೆ. ಅಂತ್ಯಶ್ವಾಸ ಹೋಗುವಾಗ ಹತ್ತಿರವಿರು ಯೇಸುವೆ, ಚಾಚಿ ನಿನ್ನ ಹಸ್ತ ಬೇಗ ಒಯ್ಯ ನನ್ನ ಮೇಲಕ್ಕೆ. ಅತ್ಯಂತ ಅರ್ಥಗರ್ಭಿತವಾದಂತಹ ಒಂದು ಹಾಡು. ಒಬ್ಬ ಮನುಷ್ಯನ ಜೀವಿತ, ಒಬ್ಬ ಕ್ರೈಸ್ತನ ಜೀವಿತ ಈ ಲೋಕದಲ್ಲಿ ಹೇಗಿರಬೇಕೆಂಬುದನ್ನು ಬಹಳ ಅರ್ಥಗರ್ಭಿತವಾಗಿ ಪ್ರತಿಯೊಂದು ಸಾಲುಗಳು ನಮಗೆ ವಿವರಿಸುವಂಥದ್ದಾಗಿದೆ. ಇಂದು ಮನುಷ್ಯ ಪ್ರತ್ಯೇಕವಾಗಿ ದೇವರ ಮಕ್ಕಳೆಂಬುದಾಗಿ ಅಭಿಮಾನ ಪಡುತ್ತಿರುವಂತಹ ನಾವು ನಿತ್ಯತ್ವಕ್ಕೋಸ್ಕರವಾಗಿ ಜೀವಿಸದೆ ಈ ಲೋಕಕ್ಕಾಗಿ ಜೀವಿಸುವಂತವರಾಗಿದ್ದೇವೆ. ಕಳೆದ ಭಾನುವಾರ ನಾನು ಕೇಳಿದಂತಹ ಒಂದು ಪ್ರಶ್ನೆ, ಇಫ್ ಟುಡೇ ಈಸ್ ಮೈ ಲಾಸ್ಟ್ ಡೇ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹೇಳಿದಂಥ ಒಂದು ಮಾತು, ಲೀವ್ ಆಸ್ ಟುಡೇ ಈಸ್ ಯುವರ್ ಲಾಸ್ಟ್ ಡೇ. ಇಂದು ನಿನ್ನ ಕೊನೆ ದಿನ ಎಂಬುದಾಗಿ ಎಣಿಸಿ ಇಂದು ನೀವು ಜೀವಿಸು. ಸೊ ವಿ ಡೋಂಟ್ ನೋ
ವೆನ್ ಇಸ್ ಅವರ್ ಲಾಸ್ಟ್ ಬ್ರೆತ್. ಸೊ ನಾವು ನಮ್ಮ ಕೊನೆಯ ಶ್ವಾಸವನ್ನು ಯಾವಾಗ ತೆಗೆದುಕೊಳ್ಳುತ್ತೇವೆ ಎಂಬುವಂಥದ್ದು ನಮಗೆ ಗೊತ್ತಿಲ್ಲ. ಇಫ್ ಟುಡೇ ಇಸ್ ಮೈ ಲಾಸ್ಟ್ ಡೇ, ಇಂದು ನನ್ನ ಜೀವಿತದ ಕೊನೆ ದಿನವಾಗಿದ್ರೆ, ಇಫ್ ನೌ ಐ ಡೈ, ನಾನು ನನ್ನ ಕರ್ತನ ಸನ್ನಿಧಿಯಲ್ಲಿ ಕಾಣಲ್ಪಡ್ತೇನಾ? ಈ ಒಂದು ಪ್ರಶ್ನೆ ಪ್ರತಿ ದೇವರ ಮಕ್ಕಳನ್ನ ಅವರ ದೈನಂದಿನ ಜೀವಿತದಲ್ಲಿ ಆಳ್ವಿಕೆ ಮಾಡಬೇಕಾಗಿರುವಂಥದ್ದಾಗಿದೆ. ಈ ಲೋಕದಲ್ಲಿ ನಮಗೆ ಜೀವಿಸಬೇಕು, ಆದರೆ ನಮ್ಮ ಜೀವನ ಈ ಲೋಕಕ್ಕೋಸ್ಕರವಾಗಿ ಆಗಿರಬಾರ್ದು. ನಾವು ಈ ಲೋಕದಲ್ಲಿ ಬದುಕಬೇಕು, ಆದರೆ ನಮ್ಮ ಬದುಕು ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಆಗಿರಬಾರದು. ಅನೇಕ ಸಂದರ್ಭದಲ್ಲಿ ನಾವು ಈ ಲೋಕವೇ ನಮ್ಮ ಶಾಶ್ವತ ವಾಸಸ್ಥಾನವೆಂಬುದಾಗಿ ಎಣಿಸಿಕೊಂಡವರಾಗಿ ಜೀವಿಸುವಂತವರಾಗಿದ್ದೇವೆ. ಒಂದು ಕತೆ ಈ ರೀತಿ ಇದೆ. ಒಮ್ಮೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ದ, ಏನನ್ನಾದರೂ ಮಾಡಿ ಅಟ್ ಎನಿ ಕಾಸ್ಟ್ ನಾನು ಈ ಭೂಮಿಯನ್ನ ನನ್ನ ಸ್ವಂತವನ್ನಾಗಿ ಮಾಡ್ಕೊಳ್ತೇನೆ. ಅಟ್ ಎನಿ ಕಾಸ್ಟ್ ಈ ಒಂದು ಭೂಮಿಯನ್ನ, ಈ ಒಂದು ಸ್ಥಳವನ್ನ ನನ್ನ ಹೆಸರಿಗೆ ಮಾಡಿಕೊಳ್ಳುವುದಕ್ಕೆ ಐ ಕ್ಯಾನ್ ಗೋ ಅಟ್ ಎನಿ ಎಕ್ಸ್ಟೆಂಡ್. ಅದು ಎಷ್ಟು ದೂರ ಆದರೂ ಪರವಾಗಿಲ್ಲ, ನಾನು ಅದಕ್ಕೆ ನಾನು ತಯಾರಾಗಿದ್ದೇನೆ ಎಂಬುದಾಗಿ. ಇದನ್ನ ಕೇಳಿಸಿಕೊಂಡಂತಹ ಭೂಮಿ ಮುಗುಳ್ನಕ್ಕು ನಗುತ್ತಾ ಆ ವ್ಯಕ್ತಿಗೆ ಹೇಳ್ತಂತೆ, ವಿತೌಟ್ ಎನಿಥಿಂಗ್ ನಾನು ನಿನ್ನನ್ನು ನನ್ನೊಳಗೆ ಉದುಗಿಸ್ತೇನೆ. ಮನುಷ್ಯ ಹೇಳ್ತಾ ಇರುವಂಥದ್ದು, ಅಟ್ ಎನಿ ಕಾಸ್ಟ್, ಯಾವುದೇ ವಿಧದಲ್ಲಿ ಆದರೂ ನಾನು ಇದನ್ನ ನನ್ನ ಸ್ವಂತವನ್ನಾಗಿ ಮಾಡ್ಕೊಳ್ತೇನೆ. ಆದರೆ ಭೂಮಿ ಹೇಳ್ತಾ ಇದೆ, ನಾನು ಏನು ಕೊಡೋದಿಲ್ಲ. ವಿತೌಟ್ ಗಿವಿಂಗ್ ಎನಿಥಿಂಗ್, ಒನ್ ಡೇ. ಪ್ರಿಯರೇ, ಮನುಷ್ಯ ಜೀವಿತ ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಅನಿಯೋಜ್ಯವಾಗಿ ಜೀವಿಸುವುದಕ್ಕೋಸ್ಕರವಾಗಿ ದೇವರು ಸೃಷ್ಟಿ ಮಾಡಿರುವಂಥದ್ದಲ್ಲ. ಆದಿಕಾಂಡ ಪುಸ್ತಕದಲ್ಲಿ ಸರ್ವಶಕ್ತನಾದ ದೇವರು ಆದಾಮನನ್ನ ಹವ್ವಳನ್ನ ಸೃಷ್ಟಿ ಮಾಡಿದಾಗ ಅವರಿಗೆ ಬೇಕಾದಂತಹ ಸಕಲವನ್ನ ದೇವರು ಸೃಷ್ಟಿ ಮಾಡಿದ. ಈ ಭೂಮಿಯನ್ನ ದೊರೆತನ ಮಾಡುವುದಕ್ಕೆ ದೇವರು ಅವರನ್ನ ಲೋಕದಲ್ಲಿ ಹಾಕಿಟ್ಟ. ಒಂದನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ದೇವರು ಹೇಳುವಂಥದ್ದು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ
ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ, ಆಳ್ವಿಕೆ ಮಾಡಲಿ. ಆದರೆ ಇದೇ ದೇವರು ತಾನು ಉಂಟು ಮಾಡಿದ ಮನುಷ್ಯನೊಂದಿಗೆ ಒಂದು ಸಂಬಂಧವನ್ನ ಬಯಸುವಂತವನಾಗಿದ್ದ. ಮನುಷ್ಯನನ್ನ, ಆದಾಮನನ್ನ ಸೃಷ್ಟಿ ಮಾಡಿದ ದೇವರು, ಅವ್ವಳನ್ನ ಉಂಟು ಮಾಡಿದ ದೇವರು ತಾನು ಉಂಟು ಮಾಡಿದ ಮನುಷ್ಯನೊಂದಿಗೆ, ತಾನು ಉಂಟು ಮಾಡಿದ ಪ್ರಾಣಿಗಳೊಂದಿಗೆ ಅಲ್ಲ, ತಾನು ಉಂಟು ಮಾಡಿದ ಮರಗಳ ಸಂಗಡವಲ್ಲ, ಪಕ್ಷಿಗಳ ಸಂಗಡವಲ್ಲ, ಮೀನುಗಳ ಸಂಗಡವಲ್ಲ, ತಾನು ಉಂಟು ಮಾಡಿದ ಮನುಷ್ಯನ ಸಂಗಡ ಒಂದು ಸಂಬಂಧವನ್ನ, ಆಧ್ಯಾತ್ಮಿಕವಾದ ಸಂಬಂಧವನ್ನ ಇಟ್ಟುಕೊಳ್ಳುವುದಕ್ಕೆ ಬಯಸುವಂತವನಾಗಿದ್ದ. ಯೆಹೋವ ದೇವರು ಸಂಧ್ಯೆಯ ತಂಗಾಳಿಯೊಳಗೆ ತೋಟದೊಳಗೆ ಸಂಚರಿಸುತ್ತಿರುವಾಗ, ಅದುವರೆಗೂ ಅಂದ್ರೆ ದೇವರು ಮನುಷ್ಯನ ಉಂಟು ಮಾಡಿದಂತಹ ಉದ್ದೇಶ ದೇವರೊಂದಿಗೆ ಒಂದು ಸಂಬಂಧವನ್ನ ಬೆಳೆಸಬೇಕು ಎಂಬುದಾಗಿ. ಆದರೆ ದೇವರ ಮಾತಿಗೆ ಅವಿಧೇಯನಾಗಿ, ದೇವರು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿಂದು, ದೇವರ ಆಜ್ಞೆಗೆ ಅವಿಧೇಯನಾಗಿ ನಡೆದದರ ಫಲವಾಗಿ ಆ ಒಂದು ಸಂಬಂಧಕ್ಕೆ ಚ್ಯುತಿ ಬಂದಿತು. ಎರಡು 2000 ವರ್ಷಗಳ ಹಿಂದೆ ಸರ್ವಶಕ್ತನಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ಪಾಪ ಮನುಷ್ಯನನ್ನ ಬೇರ್ಪಡಿಸಿದಂತಹ ಆ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಯೇಸು ಕ್ರಿಸ್ತನನ್ನ ಈ ಲೋಕದಲ್ಲಿ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ಪಾಪಿಗಳಾದ ನಮಗೆ ಪಾಪ ಕ್ಷಮಾಪಣೆಯನ್ನ ಕೊಟ್ಟು ದೇವರ ಮಕ್ಕಳೆಂಬ ಪದವಿಯನ್ನ ನಮಗೆ ದಯಪಾಲಿಸಿ ತಿರುಗಿ ಒಂದು ಆಧ್ಯಾತ್ಮಿಕವಾದ ಸಂಬಂಧವನ್ನ ಉಂಟು ಮಾಡಿರುವಾಗ, ಈ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವ ನಾವುಗಳು ಈ ಲೋಕವೆಂಬ ಏದೇನ್ ತೋಟದಲ್ಲಿ ನಾವು ಆಗಿರುವಾಗ ಯೆಹೋವ ದೇವರು ಮಾಡಬೇಡವೆಂಬುದಾಗಿ ಹೇಳಿದ ಕಾರ್ಯಗಳನ್ನ ನಾವು ತಿರುಗಿ ಮಾಡುವಂತವರಾಗಿದ್ದೇವಾ? ಯೆಹೋವ ದೇವರು ಆದಾಮನಿಗೆ ಹೇಳಿದ್ದು, ನೀನು ಈ ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛಾಗಿ ತಿನ್ನಬಹುದು, ಆದರೆ ಈ ತೋಟದ ಮಧ್ಯಭಾಗದಲ್ಲಿರುವ ಹಣ್ಣನ್ನು ನೀನೇನ್ ಮಾಡಬಾರ್ದು, ತಿನ್ನಬಾರದು. 2ನೇ ಅಧ್ಯಾಯ 17ನೇ ವಾಕ್ಯ, 16-17. ಯೆಹೋವ ದೇವರು ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ. 2000 ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಲೋಕದಲ್ಲಿ ತನ್ನ ಐಹಿಕ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮೋಶೆಯ ಮೂಲಕ ಕೊಟ್ಟಂತಹ ದಶಾಜ್ಞೆಯನ್ನ ಸಂಕ್ಷಿಪ್ತಕರಿಸಿ ಕೇವಲ 2 ಆಜ್ಞೆಗಳನ್ನು ನಮಗೆ ಕೊಟ್ಟಿದ್ದಾನೆ.
ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಏನು ಮಾಡಬೇಕಂತೆ? ಪ್ರೀತಿಸಬೇಕು. ಪ್ರೀತಿಸಬೇಕು. ಎರಡನೇದಾಗಿ ನಿನ್ನ ನೆರೆಹೊರೆಯವರನ್ನ ನಿಮ್ಮಂತೆಯೇ ಪ್ರೀತಿಸಬೇಕು. ಈ ಎರಡು ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಡೆಯುತ್ತಿದ್ದೇವಾ ಅಥವಾ ಅವಿಧೇಯರಾಗಿದ್ದೇವಾ? ಯೇಸುವನ್ನ ಪೂರ್ಣವಾದ ಹೃದಯದಿಂದ ನಾವು ಪ್ರೀತಿಸುವಂತವರಾಗಿದ್ದೇವಾ? ನಮ್ಮ ದೈನಂದಿನ ಜೀವಿತದಲ್ಲಿ ಲೋಕವನ್ನ ಪ್ರೀತಿಸುವಂತವರಾಗಿದ್ದೇವ? ದೇವರ ವಾಕ್ಯ ಹೇಳ್ತಾ ಇದೆ, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡಿ. ಯಾರಾದರೂ ಲೋಕವನ್ನ ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿದೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು. ಯೋಹಾನನ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ರಿಂದ 17 ವಾಕ್ಯ. ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು. ಇದೇ ಮೊದಲನೇ ಆಜ್ಞೆ. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಏದೇನ್ ತೋಟದಲ್ಲಿ ಆದಾಮನಿಗೆ ಕೊಟ್ಟಂತಹ ಆಜ್ಞೆ, ಈ ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ನೀನು ಯಥೇಚ್ಛಾಗಿ ತಿನ್ಬಹುದು, ಆದರೆ ಕೆಟ್ಟದರ ಒಳ್ಳೆದರ ಅರುಹನ ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ನೀನು ಸಾಯ್ತೀಯ. ದೇವರು ನಮಗೆ ಕೊಟ್ಟಿರುವಂತಹ ಆಜ್ಞೆ, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣವಾಗಿ ಪ್ರೀತಿಸಬೇಕು ಎಂಬುದಾಗಿ. ಆ ಒಂದು ಪೂರ್ಣತೆ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಪಾಪ ಮಾಡುವಂತವರಾಗಿದ್ದೇವೆ, ಪಾಪಿಗಳಾಗಿದ್ದೇವೆ. ಅಂದ್ರೆ ನಮ್ಮ ಈ ಲೋಕದ ಜೀವಿತದ ಯಾತ್ರೆಯ ಏಕೈಕ ಉದ್ದೇಶ ದೇವರನ್ನ ಮೆಚ್ಚಿಸುವಂತದಾಗಿರಬೇಕು. ಇಲ್ಲಿ ಪ್ರೀತಿಯ ಅಪೊಸ್ತಲನಾದ ಯೋಹಾನನು ಹೇಳಿರುವಂಥದ್ದು, ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು. ದಾವೀದನು ತನ್ನ ವೃದ್ಧಾಪ್ಯದಲ್ಲಿ ಹೇಳಿದಂತಹ ಒಂದು ಮಾತು, ನಾನು ಬಾಲಕನಾಗಿದ್ದೇನು, ಈಗ ವೃದ್ಧನಾಗಿದ್ದೇನೆ, ನೀತಿವಂತನ ಸಂತತಿ ಭಿಕ್ಷೆ ಬೇಡಿ ತಿನ್ನುವುದನ್ನು ನಾನು ಇದುವರೆಗೂ ಕಾಣಲಿಲ್ಲ. ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ, ಅಂದ್ರೆ ನಿತ್ಯತ್ವದಲ್ಲಿಯೂ ಇರುವಂತವನಾಗಿದ್ದಾನೆ. ಭಾನುವಾರ ಆರಾಧನೆಗೆ ಬರುವುದರ ಮೂಲಕ, ಕಾಣಿಕೆಯನ್ನು ಕೊಡುವುದರ ಮೂಲಕ, ಬಡವರಿಗೆ ಸಹಾಯವನ್ನ ಮಾಡುವುದರ ಮೂಲಕ ನಿತ್ಯತ್ವವನ್ನ
ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಿತ್ಯತ್ವವನ್ನು ಹೊಂದಿಕೊಳ್ಳಬೇಕಾದರೆ ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬಾರದು. ಯಾವನಾದರೂ ಲೋಕವನ್ನ ಪ್ರೀತಿಸಿದರೆ, ನೋಡಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಿನ್ನ ದೇವರಾದ ಯೆಹೋವನ ಪೂರ್ಣ ಹೃದಯ. ನಾವು ಲೋಕವನ್ನ ಪ್ರೀತಿಸುವಂತವರಾದರೆ ದೇವರನ್ನ ಪೂರ್ಣತೆಯಲ್ಲಿ ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ. ಪೂರ್ಣತೆ ಗಾಡ್ ಸೆಂಟ್ರಿಕ್ ಲೈಫ್, ಕ್ರಿಸ್ತು ಕೇಂದ್ರಿತ ಜೀವಿತ. ಪ್ರತಿಯೊಬ್ಬ ಕ್ರೈಸ್ತನು ಕ್ರಿಸ್ತ ಕೇಂದ್ರಿತ ಜೀವಿತವನ್ನು ಜೀವಿಸುವಂಥವನಾಗಿರಬೇಕು. ಅಂಥವನಿಗೆ ಮಾತ್ರ ನಿತ್ಯ ಜೀವವು ಸಿದ್ಧ ಮಾಡಲ್ಪಟ್ಟಿರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಂದಿರುವಾಗ ನಾವು ಆ ಕ್ರೈಸ್ತ ಕೇಂದ್ರಿತ ಜೀವಿತವನ್ನು ಜೀವಿಸುವಂಥವರಾಗಿದ್ದೇವ. ಸಮನ್ವಯ, ರಿಕನ್ಸಿಲಿಯೇಷನ್, ಪ್ರತ್ಯೇಕವಾಗಿ ಬರುವ 14ನೇ ತಾರೀಕಿನಿಂದ ಮೇನ್ಲೈನ್ ಸಭೆಗಳು ಯೇಸು ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನವನ್ನು ಜ್ಞಾಪಕ ಮಾಡುವ ದಿನಗಳನ್ನು ಆಚರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಯೇಸು ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನ ಪ್ರತಿ ಕ್ರೈಸ್ತನ ಆತ್ಯಂತಿಕವಾದಂತಹ ಒಂದು ವಿಚಾರ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ನಮ್ಮ ಪಾಪಗಳನ್ನು ಪರಿಹರಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದದ್ದರ ಫಲವಾಗಿ ಆ ಯೇಸುವಿನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡದ್ದರ ಫಲವಾಗಿ ಇವತ್ತು ನಾವು ದೇವರ ಮಕ್ಕಳಾಗಿ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಅತ್ಯಂತ ಅಮೂಲ್ಯವಾದಂತಹ ಒಂದು ಸಂದೇಶ. ಇವತ್ತು ಅನೇಕ ಸಭೆಗಳು, ಮೇನ್ಲೈನ್ ಸಭೆಗಳು ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನವನ್ನು ಜ್ಞಾಪಕ ಮಾಡುವುದಕ್ಕೆ ಕೆಲವು ಧಾರ್ಮಿಕ ಆಚಾರಗಳನ್ನು ಅನುಷ್ಠಾನಗೊಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಈ ದಿನಮಾನಗಳಲ್ಲಿ ದೇವರೊಂದಿಗೆ ಒಂದು ಆಧ್ಯಾತ್ಮಿಕವಾದ ಸಂಬಂಧವನ್ನು ಬೆಳೆಸುವುದಕ್ಕೆ ನಾನಾ ವಿಧವಾದ ಕಸರತ್ತುಗಳನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. 40 ದಿನಗಳ ಈ ಒಂದು ದೀರ್ಘವಾದಂತಹ ಒಂದು ಆಚರಣೆ ದೇವರ ವಾಕ್ಯವನ್ನು ನಾನು ಕಳೆದ ದಿನದಲ್ಲಿ ಧ್ಯಾನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಒಂದು ವಾಕ್ಯ ನನ್ನ ಕಣ್ಣಿಗೆ ಬಿದ್ದಂಥದ್ದು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 42ರಿಂದ 51 ವಾಕ್ಯ. ಇದು ನನ್ನ ಪ್ರಸಂಗದ ವಿಷಯವಲ್ಲ, ಆದರೆ ಪ್ರಸಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಭಾಗ. ಅಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿನ ನಾಶನವನ್ನ ಕುರಿತು ಹಾಗೂ ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ಕುರಿತಾಗಿ
ತನ್ನ ಶಿಷ್ಯರಿಗೆ ಹೇಳಿದಂತಹ ಕೆಲವು ಮಾತುಗಳು. ಅಂದರೆ ಯೇಸುಸ್ವಾಮಿಯ ಎರಡನೆಯ ಬರೋಣದ ಕುರಿತಾಗಿ ಪ್ರತಿ ಕ್ರೈಸ್ತನು ಬಹಳ ಕಾತರದಿಂದ ಕಾಯುವಂತಹ ಒಂದು ಸುದಿನ ಅನ್ನುವಂಥದ್ದು ಕರ್ತನ ಎರಡನೆಯ ಬರೋಣ. ಕರ್ತನ ಎರಡನೆಯ ಬರೋಣದ ನಿರೀಕ್ಷೆ ಇಲ್ಲದೆ ಇರುವಂಥವನು ಕ್ರೈಸ್ತನೇ ಅಲ್ಲ. ಪ್ರತಿ ಕ್ರೈಸ್ತರ ನಿರೀಕ್ಷೆ ಯೇಸು ಕ್ರಿಸ್ತನ ಎರಡನೆಯ ಬರೋಣ. ಇದರ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ಕಾರ್ಯಗಳನ್ನು ಬರೆದಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಕುರಿತಾಗಿ ಯೇಸುಸ್ವಾಮಿ ಹೇಳಿದಂತಹ ಕೆಲವು ಕಾರ್ಯಗಳು ಮತ್ತಾಯ 24 ಅದರ 36ನೇ ವಾಕ್ಯದಲ್ಲಿ, ಆ ದಿನದ ವಿಷಯವು ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ಯೇಸು ಕ್ರಿಸ್ತನ ಎರಡನೇ ಬರೋಣದ ಕ್ಷಣ ದಿನ ಅದು ತಂದೆಯಾದ ದೇವರು ನಿಶ್ಚಯಿಸಿರುವಂಥದ್ದು. ಇದರ ಯಾವ ವಿವರಣವೂ ಸಹ ಯಾರಿಗೂ ತಿಳಿಯದು. ಇದು ಅನೇಕ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ದೇವರು ನನಗೆ ದರ್ಶನ ಕೊಟ್ಟ ಎಂಬುದಾಗಿ ಹೇಳಿ ಅಂತ್ಯಕಾಲದ ಸಮಯ ಎಂಬುದಾಗಿ ಮನುಷ್ಯರನ್ನ ಭಯಪಡಿಸಿ ಅವರಲ್ಲಿರುವಂತಹ ಆರ್ಥಿಕವನ್ನ ಕಸಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಇಂತಹ ಯಾವುದೇ ಸುಳ್ಳು ಬೋಧನೆಗಳಿಗೆ ಕಿವಿಗೊಡಬೇಡ್ರಿ. ಇಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು, ಆ ಕ್ಷಣದ ವಿಷಯವು ತಂದೆಯೊಬ್ಬನಿಗೆ ಮಾತ್ರ ತಿಳಿದಿರುವಂಥದ್ದು. ಪರಲೋಕದಲ್ಲಿರುವ ದೂತನಿಗೂ ಮಗನಿಗೂ ಗೊತ್ತಿಲ್ಲ. 42ನೇ ವಾಕ್ಯ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ಪ್ರತಿಯೊಬ್ಬ ಕ್ರೈಸ್ತನು, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ, ಯು ಮಸ್ಟ್ ಲೀವ್ ದಟ್ ದಿಸ್ ಟುಡೇ ಈಸ್ ಮೈ ಲಾಸ್ಟ್ ಡೇ. ಇಂದು ನನ್ನ ಕೊನೆಯ ದಿನ ಎಂಬ ನಂಬಿಕೆಯಲ್ಲಿ ನಾನು ಬದುಕಬೇಕು. ಇಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು, ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರೊಂದಿಗೆ ಸಮನ್ವಯವನ್ನ ಹೊಂದಿಕೊಳ್ಳಬೇಕಾದಂಥದ್ದು ಕೇವಲ ಯೇಸು ಕ್ರಿಸ್ತನ ಕ್ಷಮೆ, ಮರಣ, ಪುನರುತ್ಥಾನವನ್ನ ಜ್ಞಾಪಕ ಮಾಡುವಂತಹ ಈ ದಿನಗಳಲ್ಲಿ ಮಾತ್ರವಲ್ಲ. ಈ ದಿನಗಳಲ್ಲಿ ಮಾತ್ರವೂ ಯೇಸುಸ್ವಾಮಿ ಬರುತ್ತಾನೆ ಎಂಬುದಾಗಿ ಬರೆಯಲ್ಪಡಲಿಲ್ಲ. ಪ್ರತಿ ಕ್ಷಣವೂ, ಪ್ರತಿ ನಿಮಿಷವೂ ನಾವು ದೇವರೊಂದಿಗೆ ಒಂದು ಸಮನ್ವಯದಲ್ಲಿ ಜೀವಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಎರಡು ವಿಚಾರ ಯಾರಿಗೂ ತಿಳಿಯದೇ ಇರುವಂಥದ್ದು, ಒಂದು ನಮ್ಮ ಮರಣ, ಎರಡು ಕರ್ತನ ಬರೋಣ. ಈ ಎರಡು ವಿಚಾರಗಳು ಯಾವ ಸಂದರ್ಭದಲ್ಲಿ ಯಾದರೂ, ಯಾವ ಗಳಿಗೆಯಲ್ಲಿ ಯಾದರೂ ಸಂಭವಿಸಬಹುದು. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ, ಇಫ್ ಟುಡೇ ಇಸ್ ಮೈ ಲಾಸ್ಟ್ ಡೇ, ಇಂದು ನನ್ನ ಕೊನೆ ದಿನವಾಗಿದ್ರೆ
ಇದು ನನ್ನ ಕೊನೆಯ ಪ್ರಸಂಗವಾಗಿದ್ರೆ, ಅಥವಾ ಈ ಪ್ರಸಂಗದ ಮಧ್ಯದಲ್ಲಿ ನನ್ನ ಪ್ರಾಣ ನನ್ನಿಂದ ದೂರವಾದರೆ ನಾನು ಕರ್ತನ ಸನ್ನಿಧಿಯಲ್ಲಿ ಕಾಣಲ್ಪಡ್ತೇನಾ? ಆ ಒಂದು ಪರಿಶುದ್ಧತೆಯಲ್ಲಿ, ಆ ಒಂದು ವಿಶುದ್ಧಿಯಲ್ಲಿ ನಾನು ಜೀವಿಸುವಂತವನಾಗಿದ್ದೇನಾ? ಪ್ರತಿಯೊಬ್ಬ ಕ್ರೈಸ್ತನು ತನ್ನ ದೈನಂದಿನ ಜೀವಿತದಲ್ಲಿ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಇದಾಗಿದೆ. ಇಲ್ಲಿ ಯೇಸುಸ್ವಾಮಿ ಒಂದು ಉದಾಹರಣೆಯನ್ನು ಹೇಳುವಂಥದ್ದು, ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಯಾವ ಕಳ್ಳನು ನಾನು ಇವತ್ತು ರಾತ್ರಿ 12 ಗಂಟೆಗೆ ನಿಮ್ಮ ಮನೆಗೆ ಕದಿಯೋದಕ್ಕೆ ಬರ್ತೇನೆ ಎಂಬುದಾಗಿ ಹೇಳೋದಿಲ್ಲ. ಹಾಗೆ ಹೇಳಿದ್ರೆ ಆತ ಏನು ಮಾಡ್ತಾನೆ? ತನ್ನ ಮನೆಯನ್ನ ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾನೆ. ಆದ ಕಾರಣ ನೀವು ಸಹ ಸಿದ್ಧರಾಗಿರ್ರಿ, ನೀವು ನೆನಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ನೀವು ನೆನಸದ ಗಳಿಗೆಯಲ್ಲಿ, ನಾವು ನೆನಸದ ಗಳಿಗೆಯಲ್ಲಿ ಈ ಒಂದು ಉಪವಾಸ ವೃತವನ್ನ ಆಚರಿಸುವಂತಹ ಈ ದಿನಗಳಲ್ಲಿ ಅಲ್ಲ, ಯಾವುದೋ ಒಂದು ದಿನದಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನೊಂದಿಗೆ ಕಾಣಲ್ಪಡಬೇಕಾದ್ರೆ ನಾವೇನಾಗಿರ್ಬೇಕು? ನಾವು ಸಿದ್ಧರಾಗಿರಬೇಕು. ಆ ಸಿದ್ಧತೆಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿರಬೇಕು. ಸೊ ಸಮನ್ವಯ, ರಿಕನ್ಸಿಲಿಯೇಷನ್, ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಕ್ಷಮೆ, ಮರಣ, ಪುನರುತ್ಥಾನವನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಂತಹ ಈ ಗಳಿಗೆಯಲ್ಲಿ ಒಂದು ಧಾರ್ಮಿಕ ಆಚರಣೆಯಾಗಿ ನಾವು ಇದನ್ನ ಆಚರಿಸುತ್ತಿರುವಾಗ, ಪ್ರಿಯರೇ, ಇದು ಕೇವಲ ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ದೈನಂದಿನ ಜೀವಿತದಲ್ಲಿ ದೇವರೊಂದಿಗೆ ಒಂದು ಉತ್ತಮವಾದ ಬಾಂಧವ್ಯವನ್ನ ರೂಪಿಸಿಕೊಂಡವರಾಗಿ ಆತನೊಂದಿಗೆ ನಾವು ಜೀವಿಸುವಂತವರಾಗಿದ್ದರೆ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇಲ್ಲ ನಮ್ಮ ಮರಣ, ಇಲ್ಲ ಕರ್ತನ ಬರೋಣ, ಏನೇ ಸಂಭವಿಸಿದ್ರೂ ಸಹ ನಾವು ಆತನೊಂದಿಗೆ ಕಾಣಲ್ಪಡುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮೆಲ್ಲರ ಜೀವಿತದ ಅತ್ಯಮೂಲ್ಯವಾದ ಗುರಿ ಅನ್ನುವಂಥದ್ದು ಈ ಲೋಕದ ಪ್ರಯಾಣವನ್ನ ಮುಗಿಸಿದ ಕ್ಷಣದಲ್ಲಿ ನಾವು ಪರಲೋಕದಲ್ಲಿ ಕರ್ತನ ಸಂಗಡ ನಿತ್ಯತ್ವದಲ್ಲಿ ವಾಸಿಸುವಂಥದ್ದಾಗಿರಬೇಕು. ರಿಕನ್ಸಿಲಿಯೇಷನ್. ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನ ಚರಿತ್ರೆಯನ್ನು ನಾವು ಕಲಿತೇವೆ. ಈತ ಕೇವಲ 17 ವರ್ಷ ಪ್ರಾಯವಿರುವಾಗ ಇವನ ಅಣ್ಣಂದಿರು ಹೊಟ್ಟೆ ಕಿಚ್ಚಿನಿಂದ ಇವನನ್ನು ಇಷ್ಮಾಯೇಲರಿಗೆ ಗುಲಾಮನನ್ನಾಗಿ ಮಾಡಿದರು. ಇಷ್ಮಾಯೇಲರು ಇವನನ್ನ ಪೋಟಿಫರನಿಗೆ ಮಾರಿದರು. ಪೋಟಿಫರನ ಮನೆಯಲ್ಲಿ ಈತನು ಜೀವಿಸುತ್ತಿದ್ದಂತಹ ಕಾಲದಲ್ಲಿ ತನ್ನ ಆಧ್ಯಾತ್ಮಿಕ ಜೀವಿತಕ್ಕೆ ಪೆಟ್ಟು ಬರುವಂತಹ ಒಂದು ಸಂಭವಿಸುವುದಕ್ಕೆ ಬಂದಾಗ ಅದರಿಂದ ಅವನು ತಪ್ಪಿಸಿಕೊಂಡು ಹೋದದ್ದರ ಫಲವಾಗಿ ದೀರ್ಘವಾದ 13 ವರ್ಷ ಐಗುಪ್ತದ ಸೆರೆಮನೆಯಲ್ಲಿ ವಾಸಿಸಬೇಕಾಯಿತು. ತನಗೆ 30 ವರ್ಷ ಪ್ರಾಯವಿದ್ದಾಗ
ಐಗುಪ್ತದ ಅರಸನಿಗೆ ಒಂದು ಕನಸು ಬೀಳಲಾಗಿ ಈ ಯೋಸೇಫನು ಆ ಕನಸಿನ ಅರ್ಥವನ್ನ ವಿವರಿಸಿದ್ದರ ಫಲವಾಗಿ ತನ್ನ 30ನೇ ವಯಸ್ಸಿನಲ್ಲಿ ಸೆರೆಮನೆಯಿಂದ ಅರಮನೆಗೆ ಸ್ಥಳಾಂತರಗೊಂಡ. ಸುಮಾರು 7 ವರ್ಷದ ಸುಭಿಕ್ಷ ಕಾಲದಲ್ಲಿ ಯೋಸೇಫನು ಐಗುಪ್ತದ ಪ್ರತಿಯೊಂದು ಸ್ಥಳಗಳಲ್ಲಿ ದವಸ ಧಾನ್ಯಗಳನ್ನು ಶೇಖರಿಸುವುದಕ್ಕೆ ಪ್ರಾರಂಭಿಸಿದ. 7 ವರ್ಷದ ಸುಭಿಕ್ಷ ಕಾಲದ ನಂತರ ಬರಗಾಲದ ಪ್ರಾರಂಭ. ಜನರು ಆಹಾರವಿಲ್ಲದೆ ಅತ್ತಿತ್ತ ಇತ್ತಿತ್ತ ಓಡಾಡುವಂತಹ ಕಾಲ. ಇಂತಹ ಕಾಲದಲ್ಲಿ ಯಾಕೋಬನ ಮಕ್ಕಳಾದಂತಹ ಅಥವಾ ಯೋಸೇಫನ ಅಣ್ಣಂದಿರಾದಂಥವರು ಆಹಾರವನ್ನು ಹುಡುಕಿ ಐಗುಪ್ತಕ್ಕೆ ಬಂದಂತಹ ಒಂದು ಕಾಲ. ಇಲ್ಲಿಗೆ ಸುಮಾರು 20 ವರ್ಷ ಕಳೆದು ಹೋಯಿತು. ಸರಿಸುಮಾರು 20 ವರ್ಷಗಳ ನಂತರ ತನ್ನನ್ನು ದ್ವೇಷಿಸುತ್ತಿದ್ದಂತಹ, ತನ್ನನ್ನು ಹಗೆ ಮಾಡುತ್ತಿದ್ದಂತಹ, ತನ್ನೊಂದಿಗೆ ಪ್ರೀತಿಯೊಂದಿಗೆ ಮಾತನಾಡಿಸದ ಇದ್ದಂತಹ ಅಣ್ಣಂದಿರು ಆಹಾರಕ್ಕಾಗಿ ಈತನ ಮುಂದೆ ಬಂದು ನಿಂತಾಗ ಈತ ಇವರ ಗುರುತನ್ನು ಹಿಡಿದ. ಅಧಿಕಾರ ಉಂಟು, ಏನು ಮಾಡಿದರೂ ಯಾರು ಸಹ ಏನನ್ನ ಕೇಳೋದಿಲ್ಲ. ಐಗುಪ್ತದ 2ನೇ ಅಧಿಪತಿ ಫರೋಹ ಬಿಟ್ಟರೆ ನಂತರದ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಯೋಸೇಫ. ಏನು ಬೇಕಾದರೂ ಮಾಡಬಹುದು. ಆದರೆ ಯೋಸೇಫ ಇದ್ಯಾವುದನ್ನು ಮಾಡದೆ ತನ್ನ 17ನೇ ವಯಸ್ಸಿನಲ್ಲಿ ತಾನು ಕಂಡ ಕನಸನ್ನ, ಆ ಕನಸಿನ ಪೂರ್ತೀಕರಣಕ್ಕೋಸ್ಕರವಾಗಿ ದೇವರು ನಡೆಸಿದ ವಿಧಾನಗಳನ್ನ ನೆನೆಸಿ ತನ್ನ ಸಹೋದರರ ಸಂಗಡ ಸಮನ್ವಯವನ್ನ ಸಾಧಿಸುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಇಂತಹ ಸಂದರ್ಭಗಳು, ಸನ್ನಿವೇಶಗಳು ಬರುವಾಗ ನಾವು ಸಮನ್ವಯವನ್ನ ಸಾಧಿಸುವುದರ ಬದಲಾಗಿ ನಾವು ಮುಯ್ಯಿಗೆ ಮುಯ್ಯಿ ತೀರಿಸುವಂತವರಾಗಿದ್ದೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಒಮ್ಮೆ ಯೋಚನೆ ಮಾಡಿ ನೋಡಿ. ನಮ್ಮ ಜೀವಿತದಲ್ಲಿ ಇಂತಹ ಸಂದರ್ಭಗಳು, ಇಂತಹ ಸನ್ನಿವೇಶಗಳನ್ನು ದೇವರು ಅನೇಕ ಬಾರಿ ಒದಗಿಸಿಕೊಟ್ಟಾಗ ನಾವು ಆ ರೀತಿಯಾಗಿ ಒಂದಾಗುವುದಕ್ಕೆ ಮನಸ್ಸಿಲ್ಲದೆ, ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ, ಸಮನ್ವಯವನ್ನು ಮಾಡಿಕೊಳ್ಳದೆ ಜೀವಿಸಿರುವಂತಹ ಕಾಲಘಟ್ಟಗಳು. ಯೇಸು ಸ್ವಾಮಿ ಹೇಳಿದಂತಹ 2ನೇ ಆಜ್ಞೆ ಏನು? ನಿಮ್ಮ ನೆರೆಯವರನ್ನ ನಿಮ್ಮಂತೆಯೇ ಪ್ರೀತಿಸಬೇಕು. ಆ ಒಂದು ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದದ್ದರ ಫಲವಾಗಿ ಎಲ್ಲವೋ ಇಂತಹ ಸಮನ್ವಯದ ಸನ್ನಿವೇಶಗಳು ಬಂದಾಗ ಅದಕ್ಕೆ ನಾವು ಒಡಂಬಡದೆ ಮುಂದಕ್ಕೆ ಹೋದಂಥದ್ದು. ಸಮನ್ವಯ, ರಿಕನ್ಸಿಲಿಯೇಷನ್, ರಿಯೂನಿಟ್, ರಿಯೂನಿಯನ್.
ಯೋಸೇಫನಿಗೆ ಆಳವಾದಂತಹ ನೋವುಗಳು ಉಂಟು. ತಂದೆಯ ಮನೆಯಲ್ಲಿ ರಾಜನಾಗಿ ಬದುಕುತ್ತಿದ್ದಂತಹ ವ್ಯಕ್ತಿ, ತಂದೆಯಿಂದ ಪ್ರೀತಿಸಲ್ಪಡುತ್ತಿದ್ದಂತಹ ಮಗ, ಇತರೆ ಮಕ್ಕಳನ್ನ ಕುರಿ ಮೇಯಿಸುವುದಕ್ಕೆ ಕಳುಹಿಸುವಾಗ ಯೋಸೇಫನು ತಂದೆಯ ಸಂಗಡ ಗುಡಾರದಲ್ಲಿ ವಾಸಿಸುವಂತವನಾಗಿದ್ದ. ತಂದೆ ಅವನನ್ನು ಹೆಚ್ಚಾಗಿ ಪ್ರೀತಿಸಿದರ ಫಲವಾಗಿ ಒಂದು ನಿಲುವಂಗಿಯನ್ನ ಹೊಲಿಸಿಕೊಟ್ಟಿದ್ದ. ಆದರೆ ತನ್ನ ಯೌವನ ಪ್ರಾಯದಲ್ಲಿ ಕೈಗಳು ಬಂಧಿಸಲ್ಪಟ್ಟವನಾಗಿ ಆ ಮರುಭೂಮಿಯಲ್ಲಿ ಇಷ್ಮಾಯೇಲರ ದಾಸನಾಗಿ ಐಗುಪ್ತಕ್ಕೆ ಆ ಮರುಭೂಮಿಯಲ್ಲಿ ಪ್ರಯಾಣವನ್ನು ಬೆಳೆಸಿದ. ತಂದೆಯ ಹೊಲಿಸಿಕೊಟ್ಟಂತಹ ನಿಲುವಂಗಿಯನ್ನ ಕಸಿದುಕೊಂಡಂತಹ ಸಹೋದರರು. ಹಾಗೆ ಮಾಡುವುದಕ್ಕೆ 108 ಕಾರಣಗಳು ಉಂಟು. ಆದರೆ ಇದ್ಯಾವುದನ್ನು ಮನಸ್ಸಿನಲ್ಲಿ ಇಡದೆ, ಇದ್ಯಾವುದನ್ನು ಮನಸ್ಸಿಗೆ ತಾರದೆ, ತನ್ನ ಜೀವಿತದಲ್ಲಿ ಒಂದು ಸಂತೋಷದ ಸಂದರ್ಭಗಳು ಬಂದಾಗ ತನ್ನ ಅಧಿಕಾರವನ್ನು ಉಪಯೋಗಿಸಿ ಅವರನ್ನು ಪೀಡಿಸದೆ ಅವರಿಗೆ ಒಳ್ಳೆಯದನ್ನ ಮಾಡುವಂತಹ ವ್ಯಕ್ತಿಯಾಗಿ ಮಾರ್ಪಟ್ಟ. ಕಾರಣ ಅದು ಅವನಲ್ಲಿದ್ದಂತಹ ದೈವಿಕವಾದ ಗುಣ. ನಮ್ಮಲ್ಲಿ ಈ ದೈವಿಕವಾದ ಗುಣಗಳು ಇಲ್ಲದೆ ಹೋದದರ ಫಲವಾಗಿ ಎಲ್ಲವೋ ಪ್ರಿಯರೇ ನಾವು ಹಗೆಗಳನ್ನು ಇಟ್ಟುಕೊಂಡು ಜೀವಿಸುವಂಥವರು. ಇದು ಹಳೆ ಒಡಂಬಡಿಕೆಯ ಒಂದು ಭಾಗ. ಹೊಸ ಒಡಂಬಡಿಕೆಗೆ ನಾವು ನಮ್ಮ ಗಮನವನ್ನ ಹರಿಸುವಂತಹ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನ ಬರೆಯುವಾಗ ಅದರ 2ನೇ ಅಧ್ಯಾಯದ 11ರಿಂದ 22 ವಾಕ್ಯಗಳಲ್ಲಿ ಪೌಲನು ಎಫೆಸಿಯ ವಿಶ್ವಾಸಿಗಳಿಗೆ ಕೆಲವು ವಿಚಾರಗಳನ್ನು ಜ್ಞಾಪಕಕ್ಕೆ ತರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಹೇಳುವಂಥದ್ದು, ನೀವು ಯಾರಾಗಿದ್ದೀರಿ, ಮೊದಲು ನೀವು ಯಾರಾಗಿದ್ದೀರಿ, ಈಗ ನೀವು ಯಾರಾಗಿದ್ದೀರಿ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 11ರಿಂದ 22 ವಾಕ್ಯಗಳಲ್ಲಿ ಎಫೆಸಿಯ ವಿಶ್ವಾಸಿಗಳ ಕುರಿತಾಗಿ ಪೌಲನು ಹೇಳಿರುವಂಥದ್ದು, ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಅಂದರೆ ಯಹೂದ್ಯರಲ್ಲದವರು. ಎರಡನೇದಾಗಿ, ಯಹೂದ್ಯರು ನಿಮ್ಮನ್ನು ಹೇಳುವಂಥದ್ದು ನೀವು ಸುನ್ನತಿ ಇಲ್ಲದವರು. ಅಂದರೆ ಯಹೂದ್ಯರು ತಾವು ದೇವರ ಸ್ವಕೀಯ ಪ್ರಜೆಗಳು ಎಂಬುದಾಗಿ ಹೇಳಿಕೊಳ್ಳುವಂಥವರು ಮಾತ್ರವಲ್ಲ, ಅದನ್ನು ತೋರಿಸುವಂತಹ ಒಂದು ಬಾಹ್ಯವಾದ ಕ್ರಿಯೆಯನ್ನು ಸಹ ತಮ್ಮ ಶರೀರದಲ್ಲಿ ಮಾಡಿಸಿಕೊಂಡವರಾಗಿದ್ದರು. ಆದುದರಿಂದ ಅವರು ಹೇಳುವಂಥದ್ದು ನೀವು ಸುನ್ನತಿ ಇಲ್ಲದವರು. ಇಲ್ಲಿ ಮತ್ತೆ ಹೇಳುವಂಥದ್ದು, ಪೌಲನು ಹೇಳುವಂಥದ್ದು, ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಂದರೆ ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಸಂದರ್ಭದಲ್ಲಿ ಕೆಲವು ವಾಗ್ದಾನಗಳನ್ನು ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ.
ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನ ಅರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗ್ತದೆ. ನಂತರವಾಗಿ ಪೌಲನು ಹೇಳುವಂಥದ್ದು, ನೀವು ಯಾವ ನಿರೀಕ್ಷೆ ಇಲ್ಲದವರು. there is no hope. ಅನ್ಯ ಜನರಿಗೆ ಅವರ ಜೀವಿತದಲ್ಲಿ ಜೀವಿತದ ಯಾವ ಅರ್ಥವಿಲ್ಲ, ಯಾವ ಉದ್ದೇಶವಿಲ್ಲ, ನಿರೀಕ್ಷೆ ಇಲ್ಲದಂಥವರು. ನಂತರವಾಗಿ ಹೇಳುವಂಥದ್ದು, ನಮಗೆ ದೇವರೇ ಇಲ್ಲದವರು, ದೇವರನ್ನರಿಯದವರು. ಇದು ಎಫೆಸ್ಯದಲ್ಲಿರುವ ಜನರ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿದ್ದ ಜನರಿಗೆ ಒಂದು ಸುವರ್ಣಾವಕಾಶ ಒದಗಿ ಬಂತು. ಅದೇನೆಂದರೆ, ನೀವು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದ್ದರ ಮೂಲಕ ನೀವು ದೇವರಿಗೆ ಸಮೀಪಸ್ಥರಾಗಿ ಮಾರ್ಪಟ್ರಿ. ನೀವು ದೇವರಿಂದ ದೂರ ಇದ್ದಂಥವರು, ಆದರೆ ದೇವರೊಂದಿಗೆ ನೀವು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದಾಗ ನೀವು ದೇವರೊಂದಿಗೆ ಒಂದಾಗಲ್ಪಟ್ಟಿದ್ದೀರಿ. ಅದಕ್ಕೆ ಕಾರಣವಾಗಿ ಮಾರ್ಪಟ್ಟಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ. 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಇದ್ದ ದೇಶವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗೆ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ವಿ ಆರ್ ರಿಕನ್ಸಿಲ್ಡ್ ವಿತ್ ಗಾಡ್. ನಾವು ದೇವರೊಂದಿಗೆ ಸಮನ್ವಯವನ್ನು ಹೊಂದಿಕೊಂಡಿದ್ದೇವೆ. ಯಾರ ಮೂಲಕವಾಗಿ? ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕವಾಗಿ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ ಅದರ 7ನೇ ವಾಕ್ಯದಲ್ಲಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ಒಂದು ಸಮನ್ವಯತೆಯನ್ನು ಉಂಟು ಮಾಡಿದರ ಫಲವಾಗಿ ದೂರಸ್ಥರಾಗಿದ್ದ ನಾವುಗಳು ಕ್ರಿಸ್ತನೊಂದಿಗೆ ಒಂದಾಗಲ್ಪಟ್ಟಿದ್ದೇವೆ. ಅದರ 6ನೇ ವಾಕ್ಯದಲ್ಲಿ, ಆತನ ಮೂಲಕ ನಾವು ಇನ್ನು ಒಂದೇ ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಪರದೇಶದವರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಇಲ್ಲಿ ಅಂದ್ರೆ ಅನ್ಯ ಜನರು, ದೇವರೊಂದಿಗೆ ಯಾವ ಸಂಬಂಧವಿಲ್ಲದವರು,